Welcome back to my dear students, your English Academy YouTube channel. Okay, in this video class, I am going to explain a detailed story related to 8th standard first language English medium supplementary reading. Especially here, supplementary reading ಅನ್ನು ನಾನು ನಿಮಗೆ ಏನು ಮಾಡ್ತಾ ಇದ್ದೀನಿ, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ದೆನ್ ಈ ಒಂದು video class alli then you are able to get that the whole story what is there. Okay, ನೀವು for that new subscriber new viewers idre you will get that subscription for this video class. Okay, we will start that the story related to supplementary reading section King Sindabad and his Falcon. ಇಲ್ಲಿ ನೋಡ್ರಿ ಸ್ಟೋರಿ ಎದರ ಮೇಲಿದೆಪ್ಪ ಅಂತಂದ್ರೆ ದೇರ್ ಇಸ್ ಅ ಒನ್ ಕಿಂಗ್. ಹೂ ಇಸ್ ದಟ್ ಕಿಂಗ್? ಸಿಂದಬಾದ್. ಕಿಂಗ್ ಯಾರು? ಸಿಂದಬಾದ್. ಮತ್ತು ಅವನ ಒಂದು ಫಾಲ್ಕನ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ದಟ್ ಫಾಲ್ಕನ್? ಫಾಲ್ಕನ್ ವಿ ಕ್ಯಾನ್ ಕಾಲ್ ಇನ್ ಕನ್ನಡ ಗಿಡುಗ, ಸಾಳ್ವ ಅಂತ ಕರಿತೀವಿ. ಆ ಒಂದು ಫಾಲ್ಕನನ್ನು ನಾವಿಲ್ಲಿ ಅದ್ರ ಬಗ್ಗೆ ರಾಜ ಮತ್ತು ಆ ಫಾಲ್ಕನ್ ಬಗ್ಗೆ ಇರ್ತಕ್ಕಂಥ ಒಂದು ಸ್ಟೋರಿ ಇದೆ. ದಟ್ ವಿ ವಿಲ್ ಸಿ ನೌ. ಓಕೆ, ಹಿಯರ್ ಇಸ್ ಅ ಫ್ರೀ ರೀಡಿಂಗ್ ಟಾಸ್ಕ್. ಈ ಒಂದು ಸ್ಟೋರಿಯನ್ನು ಕಿಂಗ್ ಸಿಂದಬಾದ್ ಆ್ಯಂಡ್ ಇಸ್ ಫಾಲ್ಕನ್ ಸ್ಟೋರಿಯನ್ನು ಎದರಿಂದ ತೊಗೊಂಡಿದ್ದಾರಪ್ಪ ಅಂದ್ರೆ ಅರೇಬಿಯನ್ ನೈಟ್ಸ್ ಅಂತಕ್ಕಂಥ ಒಂದು ಕಲೆಕ್ಷನಿಂದ ಒಂದು ಎಕ್ಸ್ಟ್ರಾಕ್ಟ್ ತೊಗೊಂಡಿದ್ದಾರೆ. ದ್ಯಾಟ್ ವಿ ವಿಲ್ ಸಿ ದ್ಯಾಟ್. ಈ ಫ್ರೀ ರೀಡಿಂಗ್ ಟಾಸ್ಕಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಇದ್ದಾವೆ. ದೆನ್ ಯು ವಿಲ್ ಸಿ ದ್ಯಾಟ್. ಅವುಗಳನ್ನು ನೋಡ್ಕೊರಿ. ನಾವೇನು ಮಾಡೋಣಪ್ಪ, ಡೈರೆಕ್ಟಾಗಿ ಸ್ಟೋರಿಯನ್ನು ಸ್ಟಾರ್ಟ್ ಮಾಡೋಣ. ನಾವು let's read an interesting story of King Sindabad and his fat falcon and how the king punished his fat when she did not listen to him. ಈ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಏನಿದೆಪ್ಪ ಅಂದರೆ ಸ್ಟೋರಿ, ಇಲ್ಲೊಬ್ಬ ಕಿಂಗ್ ಸಿಂದಬಾದ್ ಏನು ಮಾಡಿರ್ತಾನೆ, ಒಂದು ಪಾಲ್ಕನನ್ನು ಸಾಕಿರ್ತಾನೆ ಪೆಟ್ಟಾಗಿ. ನಾವು ಯಾವ ರೀತಿ ನಾಯಿ ಬೆಕ್ಕನ್ನು ಸಾಕಿಸ್ತೀವಲ್ಲ ಆ ರೀತಿ ಸಾಕಿರ್ತಾನೆ. ಆ ಒಂದು ರಾಜ ಆ ಸಾಕಿರ್ತಕ್ಕಂಥ ಪಾಲ್ಕನ್ನು ಅವನ ಮಾತನ್ನು ಕೇಳಲಿಕ್ಕೆ ಏನು ಮಾಡ್ತಾನಪ್ಪ ಅಂದ್ರೆ ಅದಕ್ಕೆ ಪನಿಷ್ಮೆಂಟ್ ಕೊಡ್ತಾನೆ. ಆ ಪನಿಷ್ಮೆಂಟ್ ಯಾವುದನ್ನು ಈ ಸ್ಟೋರಿಯಲ್ಲೇ ನೋಡೋಣ. ಓಕೆ, ಲೆಟ್ಸ್ ಕಮ್ ಟು ದ್ಯಾಟ್. ಇನ್ ದ ಫಸ್ಟ್ ಪ್ಯಾರಾಗ್ರಾಫ್ ಏನಿದೆ, ಒನ್ಸ್ ದೇರ್ ವಾಸ್ ಎ ಕಿಂಗ್ ನೇಮ್ಡ್ ಸಿಂದಬಾದ್. ಅಲ್ಲೊಬ್ಬ ಯಾರಿದ್ದಪ್ಪ ಅಂತಂದ್ರೆ ರಾಜ ಇದ್ದ. ಅವನ ಹೆಸರೇನು? ಸಿಂದಬಾದ್. ದ ಕಿಂಗ್ ವಾಸ್ ಪ್ಲೆಸರ್ ಲವಿಂಗ್ ಆ್ಯಂಡ್ ಇನ್ ಪರ್ಟಿಕ್ಯುಲರ್ ವೆರಿ ಫಾಂಡ್ ಆಫ್ ರೇಸಿಂಗ್ ಆ್ಯಂಡ್ ಹಂಟಿಂಗ್. ದ ಕಿಂಗ್ ವಾಸ್ ಪ್ಲೆಸರ್. ಪ್ಲೆಸರ್ ಮೀನ್ಸ್ ಹಿಯರ್ ಹ್ಯಾಪಿ. ಪ್ಲೆಸರ್ ಅಂದರೆ ಏನು? ಹ್ಯಾಪಿ ಆಗಿರೋದು, ಖುಷಿಯಾಗಿರೋದು. ರಾಜ ಖುಷಿಯಾಗಿರ್ತಿದ್ದ. ಯಾವುದಕ್ಕೆ ಖುಷಿ ಅವ ಇಷ್ಟಪಡ್ತಿದ್ದ? ಲವಿಂಗ್ ಮಾಡ್ತಾ ಇದ್ದ. ಯಾವುದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವುದಕ್ಕೆ ಮಾಡ್ತಿದ್ದಪ್ಪ ಅಂದ್ರೆ ರೇಸಿಂಗ್ ಆ್ಯಂಡ್ ಹಂಟಿಂಗ್. ಈ ಕುದುರೆ ರೇಸು, ಆಮೇಲೆ ಹಂಟಿಂಗು, ಬೇಟೆ ಆಡೋದು, ಕಾಡಿಗೆ ಹೋಗೋದು, ಹುಲಿ ಸಿಂಹವನ್ನು ಬೇಟೆ ಆಡೋದು ಅವನಿಗೆ ಬಹಳಷ್ಟು ಇಷ್ಟ. ದೆನ್ ನೆಕ್ಸ್ಟ್, ದ ಕಿಂಗ್ ಹ್ಯಾಡ್ ಬ್ರಾಟ್ ಅಪ್ ಆಸ್ ಅ ಫಾಲ್ಕನ್ ಆಸ್ ಇಸ್ ಫೆಟ್. ಕಿಂಗ್ ರಾಜ ಏನು ಮಾಡ್ದ, ಒಂದು ತಗೊಂಬಂದ. ಬ್ರಾಟ್ ಮೀನ್ಸ್ ತೆಗೆದುಕೊಂಡು ಬಾ. ಏನು ತೆಗೆದುಕೊಂಡು ಬಂದ? ಫಾಲ್ಕನ್, ಒಂದು ಗಿಡಗವನ್ನು, ಒಂದು ಸಾಳ್ವವನ್ನು ತೆಗೆದುಕೊಂಡು ಬಂದ. ಯಾವುದಕ್ಕೆ ತಗೊಬಂದ? ತನ್ನ ಸಾಕು ಪಕ್ಷಿಯಾಗಿ, ತನ್ನ ಒಂದು ಬಿಲೌಡ್ ಬರ್ಡ್ ಆಗಿ ತಗೊಂಬಂದ. ವೆರೆವರ್ ದ ಕಿಂಗ್ ವೆಂಟ್. ರಾಜ ಎಲ್ಲಿ ಹೋಗ್ತಾನಲ್ಲ, ದ ಬರ್ಡ್ ವೆಂಟ್ ವಿತ್ ಹಿಮ್. ಅಲ್ಲಿ ಏನು ಮಾಡ್ತಾ, ಒಂದು ಪಕ್ಷಿ ಆ ರಾಜನ ಜೊತೆ ಹೋಗ್ತಾ ಇತ್ತು. ಯಾಕಂದರೆ ಇಲ್ಲಿ ಬಹಳಷ್ಟು ಬೋತ್ ಆರ್ ಸೋ ಮಚ್ ಬಿಲೌಡ್ ಫಾರ್ ಬೋತ್ ಆಫ್ ದೆಮ್. ದೆನ್ ನೆಕ್ಸ್ಟ್, ವೆರೆವರ್ ದ ಕಿಂಗ್ ವೆಂಟ್ ದ ಬರ್ಡ್ ವೆಂಟ್ ವಿತ್ ಹಿಮ್. ಈವನ್ ಅಟ್ ನೈಟ್ ದ ಫಾಲ್ಕನ್ ಸ್ಟೇಡ್ ವಿತ್ ಹಿಮ್ ಆನ್ ಹಿಸ್ ಫೀಸ್ಟ್. ಡೇ ಅಷ್ಟೇ ಅಲ್ಲ, ನೈಟು ಕೂಡ ಏನು ಮಾಡ್ತಾ ಇತ್ತಪ್ಪ ಅಂದ್ರೆ ಫಾಲ್ಕನ್ನು ಅವನ ಜೊತೆನೇ ಇರ್ತಾ ಇತ್ತು. ಫೀಸ್ಟ್ ಅಂದ್ರೆ ಅವನ ಒಂದು ಕೈ ಮೇಲೇ ಅದು ಇರ್ತಾ ಇತ್ತು. ಭುಜ ಅಂತ ಅಥವಾ ಮುಷ್ಟಿ ಅಂತ ಕರಿತೀವಿ. ಅವನ ಜೊತೆನೇ ಅದು ಇರ್ತಾ ಇತ್ತು. ದ ಕಿಂಗ್ ಹ್ಯಾಡ್ ಅ ಗೋಲ್ಡನ್ ಕಪ್ ಟೈಡ್ ಅರೌಂಡ್ ಹರ್ ನೆಕ್ ಟು ಪ್ರೊವೈಡ್ ಹರ್ ಡ್ರಿಂಕ್ ಡ್ಯೂರಿಂಗ್ ಹಂಟಿಂಗ್. ಈ ಕಿಂಗ್ ಏನು ಮಾಡಿದ್ದಪ್ಪ ಅಂದ್ರೆ ಒಂದು ಗೋಲ್ಡನ್ ಕಪ್ಪನ್ನು ಕಟ್ಟಿದ್ದ. ಎಲ್ಲಿ ಕಟ್ಟಿದ್ದ? ಆ ಒಂದು ಫಾಲ್ಕನ್ ಪಕ್ಷಿಯ ಕೊಳ್ಳಿ ಕಟ್ಟಿದ್ದ. ಯಾಕಪ್ಪ ಅಂತಂದ್ರೆ ಬೇಟೆ ಆಡ್ಲಿಕ್ಕೆ ಹೋದಾಗ ಅಲ್ಲಿ ಏನಿರಲ್ಲ, ನೀರಿರಲ್ಲ, ಅಥವಾ ಯಾವುದಾದ್ರೂ ಒಂದಕ್ಕೊಂದು ಡ್ರಿಂಕ್ಸನ್ನು, ಲಿಕ್ವಿಡನ್ನು ಪ್ರೊವೈಡ್ ಮಾಡಲಿಕ್ಕೆ ಆ ಒಂದು ಗೋಲ್ಡನ್ ಕಪ್ಪನ್ನು ಏನು ಮಾಡಿದ್ದಪ್ಪ ಅಂತಂದ್ರೆ ಆ ಒಂದು ಫಾಲ್ಕನ್ ಕೊಳ್ಳಿಗೆ ಕಟ್ಟಿದ್ದ. ದಿಸ್ ಈಸ್ ಅಬೌಟ್ ದ ಫಸ್ಟ್ ಪ್ಯಾರಾಗ್ರಾಫ್. ನಿಮಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ.
ಇಫ್ ಯು ಡಿಡೆಂಟ್ ಸಬ್ಸ್ಕ್ರೈಬ್ ದಿಸ್ ಯುವರ್ ಯೂಟ್ಯೂಬ್ ಚಾನಲ್ ದೆನ್ ಯು ವಿಲ್ ಸಬ್ಸ್ಕ್ರೈಬ್ ದ್ಯಾಟ್. ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ರಿಲೇಟೆಡ್ ಇದರ ಬಗ್ಗೆ ದೆನ್ ಯು ಹ್ಯಾವ್ ಟು ಲೀವ್ ದ ಕಮೆಂಟ್ಸ್ ಇನ್ ದ ಕಮೆಂಟ್ ಸೆಕ್ಷನ್ ದೆನ್. ಓಕೆ, ಹಾಗೆ ನೀವೇನು ಮಾಡ್ರಪ್ಪ ಅಂದ್ರೆ ಇಫ್ ಯು ಡೋಂಟ್ ನೋ ದ್ಯಾಟ್ ನ್ಯೂ ವರ್ಡ್ಸ್ ಮೀನಿಂಗ್ಸ್, ದೋಸ್ ವರ್ಡ್ಸ್ ಯು ಕ್ಯಾನ್ ಒಂದು ಪೆನ್ಸಿಲ್ ಅಥವಾ ಏನಾದ್ರು ಪೆನ್ ಇಟ್ಕೊಂಡು ಮುಂದೆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಅದನ್ನು ಚೆನ್ನಾಗಿ ನೋಡ್ತಾ ಕೇಳ್ತಾ ಹೋಗಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಲೆಟ್ಸ್ ವಿ ವಿಲ್ ಕಮ್ ಟು ದ್ಯಾಟ್ ಸೆಕೆಂಡ್ ಪ್ಯಾರಾಗ್ರಾಫ್. ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಏನಿದೆ ಅನ್ನೋದನ್ನು ಒಂದು ಸ್ವಲ್ಪ ನಾವು ನೋಡೋಣ. ವಾಟ್ ಹ್ಯಾಪನ್ then next one day when the king was sitting in his palace in a leisurely mood, the falcon said to the king. ಒಂದು ದಿವಸ ರಾಜ ಏನು ಮಾಡಿದ್ದಪ್ಪ ಅಂದ್ರೆ ಪ್ಯಾಲೇಸಲ್ಲಿ ಕುತ್ಕೊಂಡಿದ್ದ. ಲೀಸರ್ಲಿ ಮೂಡ್, ಲೀಸರ್ಲಿ ಮೀನ್ಸ್ ಫ್ರೀ ಆಗಿದ್ದ. ನಾವು ಹೆಂಗೆ ಫ್ರೀ ಮೈಂಡೆಡ್ ಇರ್ತೀವಲ್ಲ ಆ ರೀತಿ ಫ್ರೀ ಮೈಂಡೆಡ್ ಆಗಿರ್ತಕ್ಕಂಥ ರಾಜ ಪ್ಯಾಲೇಸಲ್ಲಿ ಕುತ್ಕೊಂಡಿದ್ದ. ಆ ಟೈಮಲ್ಲಿ ಫಾಲ್ಕನ್ ಸೇಡ್ ಟು ದ ಕಿಂಗ್. ಫಾಲ್ಕನ್ ಏನು ರಾಜನಿಗೆ ಹೇಳುತ್ತೆ, ಏನಂತ ಹೇಳುತ್ತೆ, ಓ ಗ್ರೇಟ್ ಕಿಂಗ್, ಓ ದೊಡ್ಡ ಮಹಾರಾಜ, ನೌ ದ ಟೈಮ್ ಈಸ್ ಸುಟೇಬಲ್ ಫಾರ್ ಹಂಟಿಂಗ್. ಈ ಟೈಮ್ ಎಂಥದ್ದು ಬಂತದ, ಸುಟೇಬಲ್ ಫಾರ್ ಹಂಟಿಂಗ್, ನಾವು ಬೇಟೆ ಆಡಲಿಕ್ಕೆ ಸರಿಯಾದ ಟೈಮ್ ಅಂತ ಹೇಳಿಕಿರಿಂದ ಫಾಲ್ಕನ್ ಯಾರಿಗೆ ಹೇಳುತ್ತೆ, ರಾಜನಿಗೆ ಹೇಳುತ್ತೆ. ದ ಕಿಂಗ್ ಲೈಕ್ಡ್ ಹರ್ ಸಜೆಷನ್. ರಾಜ ಏನು ಮಾಡ್ದಪ್ಪ ಅಂದ್ರೆ ಫಾಲ್ಕನ್ನ ಸಜೆಷನನ್ನು ಎಷ್ಟು ಚೆನ್ನಾಗಿ ಕೊಡ್ತಪ್ಪ ಈ ಫಾಲ್ಕನ್ ಅಂತೇಳಿ ಅದನ್ನು ಲೈಕ್ ಮಾಡ್ದ ಆ ಸಜೆಷನನ್ನು, ಫಾಲ್ಕನ್ ಆ್ಯಂಡ್ ಫಾಲ್ಕನ್ ಸಜೆಷನ್. ದೆನ್ ನೆಕ್ಸ್ಟ್ ಹಿ ಆರ್ಡರ್ಡ್ ಹಿಸ್ ಸಬಾರ್ಡಿನೇಟ್ಸ್. ಏನು ಮಾಡ್ತಾನಪ್ಪ, ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಹಿ ಆರ್ಡರ್ಡ್ ಹಿಸ್ ಸಬಾರ್ಡಿನೇಟ್ಸ್. ಈಗ ಬೇಟೆಗೆ ಹೋಗ್ಬೇಕಂತೇಳಿ ಸಬಾರ್ಡಿನೇಟ್ಸ್ ಅಂದರೆ ಸರ್ವಂಟ್ಸ್ಗೆ ಏನು ಮಾಡ್ತಾನೆ, ಆರ್ಡರ್ ಮಾಡ್ತಾನೆ, ಏನಂತೇಳಿ, ನಾನು ಬೇಟೆಗೆ ಹೋಗಿದ್ದೀನಿ ಎಲ್ಲ ರೆಡಿ ಮಾಡಿರಿ ಅಂತ ಹೇಳ್ಕಿರಿಂದ ಟು ಮೇಕ್ ದ ನೆಸರಿ ಅರೇಂಜ್ಮೆಂಟ್ ಫಾರ್ ದ ಹಂಟ್. ಬೇಟೆ ಆಡಲಿಕ್ಕೆ ಏನೇನು ಅವಶ್ಯಕತೆ ಇದೆಯಲ್ಲ ಆ ಮಟೀರಿಯಲ್ಸನ್ನು, ಕುದುರೆಯನ್ನು, ಎಲ್ಲ ನನ್ನ ವೆಪನ್ಸನ್ನು, ನನ್ನ ಸ್ವರ್ಡನ್ನು ರೆಡಿ ಮಾಡಿರಿ ಅಂತ ತನ್ನ ಒಂದು ಕೈ ಕೆಳಗೆ ಇರತಕ್ಕಂಥ ಒಂದು ಕೆಲಸಗಾರ ಹೇಳ್ತಾನೆ. ದ ಕಿಂಗ್ ಸೆಟ್ ಔಟ್ ಹಂಟಿಂಗ್ ವಿತ್ ದ ಫಾಲ್ಕನ್ ಆನ್ ಹಿಸ್ ಫೀಸ್ಟ್. ದ ಕಿಂಗ್ ಸೆಟ್ ಔಟ್, ಎಲ್ಲ ರೆಡಿ ಮಾಡ್ದ. ಆ ಫಾಲ್ಕನ್ ಅವನ ಫೇಸ್ಟ್ ಮೇಲೇ, ಮುಷ್ಟಿಲಿ ಮೇಲೆ, ಭುಜದ ಮೇಲೇ ಕೂತಿತ್ತು. ದ ಕಿಂಗ್ ಆ್ಯಂಡ್ ಹಿಸ್ ಮೆನ್ ಕಂಟಿನ್ಯೂ ಟ್ರಾವೆಲ್ ಟಿಲ್ ದೇ ರೀಚ್ಡ್ ಅ ವ್ಯಾಲಿ. ರಾಜ ಮತ್ತು ಅವನ ಒಂದು ಮನುಷ್ಯರು ಏನು ಮಾಡಿದ್ರು, ಎಲ್ಲಿ ತಕ್ಕ ಕಾಡಿನಲ್ಲಿ ಇರ್ತಕ್ಕಂಥ ವ್ಯಾಲೆ ಮೀನ್ಸ್ ಕಣಿವೆ ರೀಚ್ ಆದರು. ಹಿಸ್ ಮೆನ್ ಫಾರ್ಮ್ಡ್ ಎ ಸರ್ಕ್ಯುಲರ್ ಶೋಡ್ ಆಫ್ ಎ ನೆಟ್ ಇಂಟೆಂಡೆಡ್ ಫಾರ್ ದ ವಿಕ್ಟಿಮ್. ಅವನ ಮನುಷ್ಯರು ಏನು ಮಾಡಿದ್ರಪ್ಪ ಅಂತಂದ್ರೆ ಒಂದು ಬಲಿ ಹಾಕ್ತೀವತ್ತಲ್ಲ ನಾವು, ಆ ರೀತಿ ಒಂದು ಫಾರ್ಮ್ಡ್ ಇಂಟೆಂಡೆಡ್ ಫಾರ್ ದ ವಿಕ್ಟಿಮ್ ಅಂದರೆ ಬಲಿ ಆಗ್ತಕ್ಕಂಥ ಪ್ರಾಣಿ. ಈಗ ನಾವು ನೋಡಿರ್ತೀವಿ ನಮ್ಮ ಸಿಟಿಯಲ್ಲಿ ಹಂದಿ ಹಿಡಿಯೋರು ಯಾವ ರೀತಿ ಬಲಿ ಹಾಕ್ತಾರಲ್ಲ ಆ ರೀತಿ ಅವರು ಯಾವುದಾದ್ರೂ ಒಂದು ಪ್ರಾಣಿಯನ್ನು ಬಲಿ ತಗೊಳ್ಳಿಕ್ಕೆ ಆ ರೀತಿ ನೆಟ್ಟನ್ನು ರೆಡಿ ಮಾಡಿದರು. ಸೂನ್ ಇಷ್ಟರಲ್ಲಿ ಗ್ಯಾಜಲ್ ವಾಸ್ ಟ್ರ್ಯಾಪ್ಡ್ ವಿದಿನ್ ದ ನೆಟ್. ಗ್ಯಾಜಲ್ ಏನಾಯಿತು, ಸಿಕ್ಕಾಕೊಂಬಿತ್ತು. ಟ್ರ್ಯಾಪ್ಡ್ ಮೀನ್ಸ್ ಸಿಕ್ಕಿಕೊಳ್ಳು. ಎಲ್ಲಿ ಸಿಕ್ಕೋಕೋತು, ಇವ್ರು ಹಾಕಿರ್ತಕ್ಕಂಥ ನೆಟ್ ಸರ್ಕಲಲ್ಲಿ ಅದು ಸಿಕ್ಕಾಕೋತು. ದ ಎಕ್ಸೈಟೆಡ್ ಕಿಂಗ್ ಕ್ರೈಡ್, ವಾವ್, ನನ್ನ ಬೇಟೆ ಸಿಕ್ತು ಅಂತೇಳಿ ಕ್ರೈಡ್ ಮೀನ್ಸ್ ಜೋರಾಗಿ ಚೀರ್ತಾನೆ, ಶೌಟ್ ಮಾಡ್ತಾನೆ. ಬಿ ವೇರ್, ಎಲ್ಲರೂ ಅಲರ್ಟ್ ಆಗಿರ್ರಿ. ಹುಯೆವರ್ ಅಲೌಸ್ ದ ಗ್ಯಾಜಲ್ ಟು ಎಸ್ಕೇಪ್ ಫ್ರಾಮ್ ಹಿಯರ್ ವಿಲ್ ಬಿ ಫನಿಶ್ ಟು ಡೆತ್. ಈ ಒಂದು ಗ್ಯಾಜಲನ್ನು ಯಾರಾದರೂ ಇಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಹೆಲ್ಪ್ ಮಾಡಿದ್ರೆ ದೆನ್ ದ ಪನಿಷ್ಮೆಂಟ್ ಈಸ್ ಡೆತ್. ನಾನು ನಿಮಗೆ ಕೊಂದೇ ಹಾಕ್ತೀನಿ, ಮರ್ಡ್ರೇ ಮಾಡ್ತೀನಿ ಅಂತ ರಾಜ ಹೇಳ್ತಾರೆ. ದೆನ್ ಆಫ್ಟರ್ ದಿಸ್ ದ ನೆಟ್ ವಾಸ್ ಲಿಫ್ಟೆಡ್ ಬೈ ದ ಕಿಂಗ್ಸ್ ಹಂಟಿಂಗ್ ಟ್ರೂಫ್. ಸಾವಕಾಶ ಎಲ್ಲರೂ ಈ ರಾಜನ ಸೈನ್ಯ, ಟ್ರೂಫ್ ಅಂದರೆ ಏನು, ಆರ್ಮಿ, ರಾಜನ ಸೈನ್ಯ ಏನು ಮಾಡ್ಲಿಕ್ಕತ್ತಪ್ಪ ಅಂತಂದ್ರೆ ಎಲ್ಲ ಕಡೆಯಿಂದ ಅದನ್ನು ರಾಜ ಬಲಿ ಹೊಡಿಬೇಕಲ್ಲ, ಅದನ್ನು ಕೊಲ್ಲಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ಕಡೆಯಿಂದ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಾವಕಾಶ ನೆಟ್ಟನ್ನು ಎತ್ತ. ಗ್ರ್ಯಾಜುವಲಿ ದೇ ಬಿಗ್ಯಾನ್ ನ್ಯಾರೋವಿಂಗ್ ನೆಟ್ ಸರ್ಕಲ್ ಟು ಟ್ರ್ಯಾಪ್ ದ ಗ್ಯಾಜಲ್. ಅವ್ರು ಏನು ಮಾಡ್ಲಿಕ್ಕತ್ರು, ಅದನ್ನು ಎಲ್ಲ ಕಡೆಯಿಂದ ಸಮೀಪ ತರಲಿಕ್ಕತ್ರು. ಯಾಕಂದರೆ ಅದನ್ನೆಲ್ಲ ಕೂಡಿಸ್ಬೇಕಲ್ಲ, ಆ ಗ್ಯಾಜಲನ್ನು ಹಿಡ್ಕೋಬೇಕಲ್ಲ. ಶಿ ಟು ಮೂವ್ ಟುವರ್ಡ್ಸ್ ದ ಕಿಂಗ್. ಶಿ ಮೀನ್ಸ್ ಹೂ ಹಿಯರ್, ಗ್ಯಾಜಲ್ ಏನು ಮಾಡ್ತಪ್ಪ ಅಂದ್ರೆ ಇವರೆಲ್ಲ ಈ ಕಡೆ ಆ ಕಡೆ ಎಲ್ಲ ಕಡೆಯಿಂದ ಬರ್ಲಿಕ್ಕೆ ಅಂತಾಗ ಅದು ಯಾರ ಕಡೆ ಹೋಯ್ತು, ರಾಜನ ಕಡೆ ಹೋಯ್ತು.
ಆ್ಯಂಡ್ ಸ್ಟುಂಡ್ ಹರ್ ಹಿಂಡ್ ಲೆಗ್ಸ್, ಅದರ ಒಂದು ಹಿಂಗಾಲಿನ ಮೇಲೆ ಎದ್ದು ನಿಂತ್ಕೊಂಡ್ಬಿಡ್ತದೆ, ಮುಂಗಾಲುಗಳನ್ನು ಎತ್ತರಿಸಿ ಹಿಂಗಾಲಿನಲ್ಲಿ ನಿಂತ್ಕೊಳ್ತದೆ. ಶಿ ದೆನ್ ಲಿಫ್ಟೆಡ್ ಹರ್ ಫಾರ್ ಲೆಗ್ಸ್ ಅಪ್ ಟು ಹರ್ ಬ್ರಿಸ್ಟ್. ಶಿ ದೆನ್ ಲಿಫ್ಟೆಡ್, ಮುಂದಿನ ಕಾಲುಗಳನ್ನು ಎತ್ತಾಗ್ತದೆ, ಎಲ್ಲಿಗೆ ತೊಗೊಳ್ತದಪ್ಪ ಅಂತ ತನ್ನ ಎದೆಗಾಗಿ ತೊಗೊಳ್ತದ. ಸಡನ್ಲಿ ಜಂಪ್ಡ್ ಓವರ್ ದ ಹೆಡ್ ಆಫ್ ದ ಕಿಂಗ್, ಸಡನ್ನಾಗಿ ಎಲ್ಲಿ ಜಿಗಿತು, ರಾಜನ ತಲೆ ಮ್ಯಾಲಿಂದ ಜಿಗಿದ್ಬಿಡ್ತು. ಆ್ಯಂಡ್ ಎಸ್ಕೇಪ್ಡ್ ಔಟ್ ಆಫ್ ದ ಮೇಸ್, ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗಿಬಿಡ್ತು. ಮೇಜ್ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಕಂಪ್ಲೀಟೆಡ್ ನೆಟ್ವರ್ಕ್ ಆಫ್ ಪಾಯಿಂಟ್ ಅಂತ ಕರಿತೀವಿ, ಅದರಿಂದ ಎಸ್ಕೇಪ್ ಆಗಿ ಹೋಯಿತು. ದಸ್ ದ ವಾಟಿಂಗ್ ದ ಹೋಲ್ ಎಫರ್ಟ್, ದ ವಾಟಿಂಗ್ ಮೀನ್ಸ್ ಇಟ್ಸ್ ಬಿಕಮ್ ಪ್ರಿವೆಂಟ್ ಫ್ರಾಮ್ ಎಕ್ಸೀಡಿಂಗ್, ಎಲ್ಲ ವೇಸ್ಟ್ ಆಯ್ತು, ಅವ್ರು ಏನು ಎಫರ್ಟ್ ಹಾಕಿದ್ರಲ್ಲ ಇಟ್ಸ್ ಬಿಕಮ್ ಅ ವೇಸ್ಟ್. ದ ಕಿಂಗ್ ಟರ್ನ್ ಟುವರ್ಡ್ಸ್ ಹಿಸ್ ಮೆನ್, ರಾಜ ಹೇಳಿದ್ದಲ್ಲ, ಯಾರೇ ಬಿಟ್ರಪ್ಪ ಅಂದ್ರೆ ನಾನು ಏನು ಮಾಡ್ತೀನಿ, ಮರ್ಡರ್ ಮಾಡ್ತೀನಿ. ಬಟ್ ಈಗ ಅವನ ಸೈನಿಕರ ಕಡೆ ತಿರುಗಿ ಹೇಳ್ತಾನೆ. ಹೂ ಡಿಡ್ ಮಿಸ್ಟೇಕ್ ಹಿಯರ್, ತಾನೇ ಈಗ ತಪ್ಪನ್ನು ಮಾಡಿದ್ದಾನೆ. ಬಟ್ ಈಗ ಯಾರು ಹೇಳೋರು, ತನ್ನ ಮನುಷ್ಯರ ಕಡೆ ತಿರುಗಿ ಹೇಳ್ತಾನೆ. ಹಿ ನೋಟಿಸ್ಡ್ ದೆಮ್ ಮರ್ಮರಿಂಗ್ ಆ್ಯಂಡ್ ಪಾಯಿಂಟಿಂಗ್ ಟುವರ್ಡ್ಸ್ ಹಿಮ್, ಇವನ ನೋಡ್ಕೋತು. ಮರ್ಮರಿಂಗ್ ಮೀನ್ಸ್ ಟು ಟಾಕ್ ಸ್ಲೋಲಿ, ಇವನ ಬಗ್ಗೆ ನೋಡಪ್ಪ ರಾಜ ಏನು ಮಾಡ್ದಪ್ಪ ಅಂದ್ರೆ ನಮಗೆಲ್ಲ ಮರ್ಡ್ರ್ ಮಾಡ್ತೀನಿ ಕೊಲ್ತೀನಿ ಅಂಥೇಳಿ ಇವತ್ತು ಈಗೇನು ಮಾಡ್ದ, ಅವನೇ ತಪ್ಪು ಮಾಡ್ದ, ಅವನ ಕಡೆನೇ ಕೈ ಮಾಡಿ ತೋರಿಸ್ತಾ ಇದ್ರು. ದ ಕಿಂಗ್ ಆಸ್ಕ್ಡ್ ಹಿಸ್ ವಾಜೀರ್, ರಾಜ ಏನು ಮಾಡ್ದಪ್ಪ, ವಾಜೀರ್ ಒನ್ ಆಫ್ ದ ಸರ್ವೆಂಟ್, ಅವನಿಗೆ ಕೇಳ್ತಾನೆ, ವಾಜೀರ್ ಕೇಳ್ತಾನೆ, ಏನಂತ ಕೇಳ್ತಾನೆ, ಓ ವಾಜೀರ್ ಡು ಮೈ ಮೆನ್ ವಾಂಟ್ ಟು ಸೇ ಸಮಥಿಂಗ್. ಓ ವಾಜೀರ್, ನೀನೇನಾದರೂ ನನ್ನ ಸೈನಿಕನೇ ಏನಾದರೂ ಹೇಳೋದಿದೆಯಾ ನನಗೆ ಅಂತ ಕೇಳ್ತಾನೆ. ಯಾರು, ರಾಜ, ಯಾರಿಗೆ, ವಾಜೀರ್ಗೆ. ದ ವಾಜೀರ್ ರಿಪ್ಲೈಡ್, ವಾಜೀರ್ ಏನು ಮಾಡ್ತಾನೆ, ರಿಪ್ಲೈ ಮಾಡ್ತಾನೆ. ಏನಂತ ರಿಪ್ಲೈ ಮಾಡ್ತಾನಪ್ಪ ಅಂತಂದ್ರೆ, ಯುವರ್ ಮೆಜೆಸ್ಟಿ ದ್ಯಾಟ್ ಯು ಹ್ಯಾವ್ ವಾರ್ನ್ಡ್, ವಾಟ್ ಯು ಹ್ಯಾವ್ ವಾರ್ನ್ಡ್, ದ್ಯಾಟ್ ಯು ವಿಲ್ ಕಿಲ್ ದ ಪರ್ಸನ್ ಹೂ ಲೆಟ್ಸ್ ದ ಗ್ಯಾಜಲ್ ಎಸ್ಕೇಪ್. ರಾಜರೇ, ನೀವೇನು ಹೇಳಿದ್ರಿ, ಗ್ಯಾಜಲನ್ನು ಬಿಟ್ಟವ್ರಿಗೆ ನೀವೇನು ಮಾಡ್ತೀರಿ, ಏನು ಮಾಡ್ತಾನಂತ ಹೇಳಿದ್ರಿ, ಕೊಲ್ತೀನಿ ಅಂತ ಹೇಳಿದ್ರಿ. ಬಟ್ ನಾವು ಹೂ ವಿಲ್ ಕಿಲ್ಸ್, ಬಟ್ ಈಗ ಯಾರು ಕೊಲ್ಲೋರ್ರಿ ಅಂತ ಕೇಳ್ತಾನೆ. ಯು ಆರ್ ಸೇಯಿಂಗ್ ದ್ಯಾಟ್ ಯು ಹ್ಯಾವ್ ವಾರ್ನ್ ದ್ಯಾಟ್ ಯು ವಿಲ್ ಕಿಲ್ ದ ಪರ್ಸನ್ ಹೂ ಲೆಟ್ಸ್ ದ ಗ್ಯಾಜಲ್ ಎಸ್ಕೇಪ್, ಮತ್ತೀಗ ನೀವೇ ಬಿಟ್ರಿ, ನಿಮ್ಮನ್ನು ಯಾರು ಕೊಲ್ಲೋರು ಅಂತ ವಾಜೀರ್ ಕೇಳ್ತಾನೆ. ದೆನ್ ಆಫ್ಟರ್ ದಿಸ್ ವಾಟ್ ಹ್ಯಾಪನ್, we will see that the king replied, I owe to bring her back and will not return till I accomplish it. ರಾಜ ಹೇಳ್ತಾನೆ, ಇದಕ್ಕೆ ಏನಂತ ಹೇಳ್ತಾನೆಪ್ಪ ಅಂತಂದ್ರೆ ಶಪಥ ಮಾಡ್ತಾನೆ. ಓ ಮೀನ್ಸ್ ವಾಟ್ ಹಿಯರ್, ಶಪಥ. ಏನಂತ ಶಪಥ ಮಾಡ್ತಾನಪ್ಪ ಅಂದ್ರೆ ಟು ಬ್ರಿಂಗ್ ಬ್ಯಾಕ್ ಆ್ಯಂಡ್ ವಿಲ್ ನಾಟ್ ರಿಟರ್ನ್ ಟಿಲ್ ಐ ಅಕಂಪ್ಲಿಷ್ ಇಟ್, ನಾನು ಅದನ್ನು ಅಚೀವ್ ಮಾಡೋವರೆಗೂ ನಾನು ಏನು ಮಾಡೋಂಗಿಲ್ಲಪ್ಪ ಅಂದ್ರೆ ನಾನು ಮರಳಿ ಬರೋಂಗಿಲ್ಲ, ಅದನ್ನೇನು ಮಾಡ್ತೀನಿ, ಬೇಟೆಯನ್ನು ಆಡೇ ಬರ್ತೀನಿ ಅಂಥೇಳಿ ಇಲ್ಲಿ ರಾಜ ಹೇಳ್ತಾನೆ. ಯಾರಿಗೆ, ತನ್ನ ಒಂದು ಸೈನಿಕನಿಗೆ. ಸೈನಿಕ ಯಾರಪ್ಪ ಅಂದ್ರೆ ವಾಜೀರು. Saying this, the king galloped on his horse on the route that the gazelle had fled. ಏನು ಮಾಡ್ತಾನೆ, ಇಷ್ಟು ಹೇಳಿ ಗ್ಯಾಲಪ್ಡ್ ಮೀನ್ಸ್ ಮೂಡ್ ವೆರಿ ಫಾಸ್ಟ್, ಕುದುರೆಯನ್ನು ಏರಿ ಭಾಳಷ್ಟು ಸ್ಪೀಡಾಗಿ ಏನು ಮಾಡ್ತಾನಪ್ಪ ಅಂದ್ರೆ ಆ ಗ್ಯಾಜಲ್ ಎಕಡೆ ಹೋಗಿತ್ತಲ್ಲ ಆ ಕಡೆ ಹೋಗ್ತಾನೆ ಆ ಕುದುರೆ ಮೇಲೆ. ಆನ್ ದ ರೂಟ್ ದಟ್ ದ ಗ್ಯಾಜಲ್ ಹ್ಯಾಡ್ ಫ್ಲೆಡ್, ಮರೆಯಾಗು ಓಡಿ ಹೋಗಿತ್ತಲ್ಲ ಆ ಕಡೆ ಹೋಗ್ತಾನೆ. ದ ಫಾಲ್ಕನ್ ದ ಕಿಂಗ್ಸ್ ಹಂಟಿಂಗ್ ಮೇಟ್, ಕಿಂಗ್ಸ್ ಹಂಟಿಂಗ್ ಮೇಟ್ ಯಾವುದಲ್ಲಿ, ಫಾಲ್ಕನ್ ಏನು ಮಾಡುತ್ತೆ, ವಿ ವಿಲ್ ಸಿ ದ್ಯಾಟ್. ನೋಡೋಣ ಒಂದು ಸ್ವಲ್ಪ ಇಲ್ಲಿ ಫಾಲ್ಕನ್ ಏನು ಮಾಡುತ್ತೆ. Okay, the falcon flew high up and traced the fleeing gazelle. ಫಾಲ್ಕನ್ ಏನು ಮಾಡ್ತಪ್ಪ ಅಂದ್ರೆ ಬಹಳಷ್ಟು ಹಾಯ್ ಆಗಿ
ಅಂತರ ಹಾರ್ತದ. ರಾಜನಿಗೆ ಹೇಳ್ತದ, ನೀನು ಬೆನ್ನು ಹಚ್ಚಿ ಬಾ, ನಾನೇನು ಮಾಡ್ತೀನಿ ಎತ್ತರಕ್ಕೆ ಹಾರಿ ಅದು ಎಲ್ಲಿ ಓಡ್ಲಿಕ್ಕತ್ತದ ಅಂತ ಹೇಳ್ಕಿರಿಂದ ನಾನು ನೋಡ್ತೀನಿ. ಫ್ಲೀಯಿಂಗ್ ಗ್ಯಾಜಲ್, ಓಡ್ತಕ್ಕಂಥ ಎಸ್ಕೇಪ್ ಆಗ್ತಕ್ಕಂಥ ಗ್ಯಾಜಲ್ ನಾನು ನೋಡ್ತೀನಿ. ಶಿ ಅಟ್ ಒನ್ಸ್ ಸೂಪ್ಡ್ ಡೌನ್ ಆ್ಯಂಡ್ ಬ್ಲೈಂಡೆಡ್ ದ ಗ್ಯಾಜಲ್ ವಿತ್ ಹರ್ ಟಲೂನ್ಸ್. ಟಲೂನ್ಸ್ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಆ ಒಂದು ಪಕ್ಷಿಯ ಕಾಲಿನ ಉಗುರುಗಳು. ಆ ಕಾಲಿನ ಉಗುರಿನಿಂದ ಏನು ಮಾಡ್ತದಪ್ಪ ಅಂದ್ರೆ ಗ್ಯಾಜಲ್ ತಲೆ ಮೇಲೆ ಕೂತು ಅದರ ಕಣ್ಣುಗಳನ್ನು ಕಿತ್ಕೊಂಡ್ಬಿಡ್ತದ, ಕುರುಡನಾಗಿ ಮಾಡ್ತದ. ದ ಕಿಂಗ್ ಇಮಿಡಿಯೇಟ್ಲಿ ಸ್ಟ್ರಕ್ ಇಸ್ ಮೇಸ್ ಆಟ್ ದ ಬ್ಲೈಂಡೆಡ್ ದ ಗ್ಯಾಜಲ್ ಆ್ಯಂಡ್ ಎಂಡೆಡ್ ದ ಮ್ಯಾಟರ್ ಫಾರ್ ಎವರ್. ಈಗ ಆ ಗ್ಯಾಜಲ್ಗೆ ಎಲ್ಲಿ ಓಡಲಿಕ್ಕೆ ಬರಲ್ಲ, ಅವಾಗ ಏನು ಮಾಡ್ತಾನೆ, ಮೇಸ್ ಅಂದರೆ ಏನು, ರಾಜನ ದಂಡ, ರಾಜನ ಒಂದು ಕತ್ತಿಯನ್ನು ತೊಗೊಂಡು ಏನು ಮಾಡ್ತಾನಪ್ಪ ಅಂತಂದ್ರೆ ಅದರ ಮರ್ಡರನ್ನು, ಅದರ ಬೇಟೆಯನ್ನು ಮುಗಿಸ್ತಾನೆ. ಹಿ ದೆನ್ ಕಟ್ ದ ಗ್ಯಾಜಲ್ಸ್ ಥ್ರೋಟ್. ಅದರ ಕುತ್ತಿಗೆಯನ್ನು, ಥ್ರೋಟ್ ಮೀನ್ಸ್ ಕುತ್ತಿಗೆಯನ್ನು ಕತ್ತರಿಸ್ತಾನೆ. ರಿಮೂವ್ಡ್ ಇಟ್ ಸ್ಕಿನ್ ಫ್ರಮ್ ದ ಬಾಡಿ. ಅದರ ಒಂದು ಸ್ಕಿನ್ನನ್ನು ಏನು ಮಾಡ್ತಾನೆ, ಆ ಒಂದು ಚರ್ಮವನ್ನು ತೆಗಿತಾನೆ. ಆ್ಯಂಡ್ ಹಂಗ್ ದ ಸ್ಪಾಯಿಲ್ಸ್ ಆನ್ ದ ಸ್ಯಾಡಲ್. ಅದನ್ನೇನು ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಒಂದು ಸ್ಯಾಡಲ್ ಅಂದರೆ ಏನಪ್ಪ ಅಂತಂದ್ರೆ ಇಲ್ಲಿ ಕುದುರೆ ಮೇಲೆ ಥಡಿ ಅಂತ ಕರಿತೀವಲ್ಲ, ಕುದುರೆ ಮೇಲೆ ಕುಂಡ್ರಲಕ್ಕೆ ಮಾಡಿರ್ತಕ್ಕಂಥ ಅರೇಂಜ್ಮೆಂಟ್ಸ್ ಅಂತ ಏನು ಕರಿತೀವಲ್ಲ ಅದಕ್ಕೆ ನಾವು ಸ್ಯಾಡಲ್ ಅಂತ ಕರಿತೀವಿ. ಓಕೆ, ದೆನ್ ಆಫ್ಟರ್ ದಿಸ್ ವಾಟ್ ಹ್ಯಾಪನ್, ಸಿ ಹಿಯರ್ ಒನ್ ಪಿಕ್ಚರ್ ಅದ. ಏನಪ್ಪ ಅಂದರೆ ಒನ್ ಪಿಕ್ಚರ್ ಈಸ್ ಈಕ್ವಲ್ ಆರ್ ವರ್ತ್ ದ್ಯಾನ್ 1000 words. ಇಲ್ಲಿ ಏನಿದೆ ನೋಡ್ರಿ, ಪಿಕ್ಚರಲ್ಲಿ ಒಂದು ಗಿಡ ಇದೆ. ಆ ಗಿಡದಲ್ಲಿ ಏನು ಮಾಡ್ತಾ ಇದೆ, ಡ್ರಿಪ್ಪಿಂಗ್ ನೀರು ಬೀಳ್ತಾ ಇದ್ದಾವೆ. ಇಲ್ಲಿ ರಾಜ ಇದ್ದಾನೆ. ಮೇಲೆ ಏನು ಮಾಡೋದ, ಅಲ್ಲಿ ಒಂದು ಕಲ್ಲು ಬಂಡೆಯ ಮೇಲೆ ಪಾಲ್ಕನ್ ಕೂತಿದೆ. ರಾಜ ನೀರನ್ನು ಏನು ಮಾಡ್ತಾನೆ, ತನ್ನ ಒಂದು ಪಾತ್ರೆಯಲ್ಲಿ ಪಾಲ್ಕನ್ ಕಟ್ಟಿದ್ದಲ್ಲ ಒಂದು ಕಪ್ಪನ್ನು, ಗೋಲ್ಡನ್ ಕಪ್ಪಲ್ಲಿ ಆ ಒಂದು ನೀರನ್ನು ಕಲೆಕ್ಟ್ ಮಾಡ್ತಾ ಇದ್ದಾನೆ. ಏನಂತ ಇಲ್ಲಿ ನೋಡೋಣ ನಾವು. ಇಟ್ ವಾಸ್ ಮಿಡ್ ಡೇ, ಇದು ಮಧ್ಯಾಹ್ನದ ಸಮಯ. ಆ್ಯಂಡ್ ದ ಪ್ಲೇಸ್ ವೇರ್ ದೇ ವೇರ್ ವಾಂಡ್ರಿಂಗ್ ವಾಸ್ ಡಿವೈಡ್ ಆಫ್ ಎನಿ ವಾಟರ್ ಸೋರ್ಸ್. ಇವ್ರು ಎಲ್ಲಿ ತಿರುಗಾಡ್ತಾ ಇದ್ದಾರಲ್ಲ ಕಾಡಲ್ಲಿ, ಅಲ್ಲಿ ಯಾವುದೇ ಒಂದು ವಾಟರ್ ಸೋರ್ಸು, ನೀರಿನ ಸೌಲಭ್ಯ ಅಲ್ಲಿ ಇರಲಿಲ್ಲ. ದ ಕಿಂಗ್ ಆ್ಯಂಡ್ ಹಿಸ್ ಹಾರ್ಸ್ ವರ್ ಥರ್ಸ್ಟಿ. ರಾಜ ಮತ್ತು ಅವನ ಕುದುರೆ, ಥರ್ಸ್ಟಿ ಮೀನ್ಸ್ ಬಾಯಾರಿಕೆ, ಸಿಕ್ಕಾಪಟ್ಟೆ ನೀರಡಿಕೆ ಆಗಿತ್ತು. ದ ಕಿಂಗ್ ವೆಂಟ್ ಫರ್ದರ್ ಇನ್ ಸರ್ಚ್ ಆಫ್ ವಾಟರ್. ರಾಜ ಏನು ಮಾಡ್ತಾನೆ, ಮುಂದೊಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಕಡೆ ನೀರನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫೈನಲಿ ದೇ ರೀಚ್ಡ್ ಅ ಪ್ಲೇಸ್ ವೇರ್ ವಾಟರ್ ವಾಸ್ ಸೀನ್ ಡ್ರಿಪ್ಪಿಂಗ್ ಥ್ರೂ ದ ಲೀವ್ಸ್ ಆಫ್ ಎ ಟ್ರೀ. ಫೈನಲ್ ಆಗಿ ಅವನಿಗೊಂದು ನೀರು ಬೀಳ್ತಕ್ಕಂಥ, ಆ ಒಂದು ಗಿಡದಿಂದ ನೀರು ಬೀಳ್ತಕ್ಕಂಥ ವಾಟರ್ ಸೋರ್ಸು ಅವನಿಗೆ ಸಿಗುತ್ತೆ. ಅದು ಎಲ್ಲಿ ಬೀಳ್ತಾ ಇರುತ್ತಪ್ಪ ಅಂದ್ರೆ ಗಿಡದ ಎಲೆಗಳಲ್ಲಿ ಕೆಳಗೆ ಬೀಳ್ತಾ ಇರುತ್ತೆ. ದ ಕಿಂಗ್ ವಾಸ್ ವೇರಿಂಗ್ ಎ ಸ್ಕಿನ್ ಗೌಂಟ್ಲೆಟ್. ರಾಜ ಏನು ಮಾಡಿದ್ದಪ್ಪ ಅಂದ್ರೆ ವೇರಿಂಗ್ ಎ ಸ್ಕಿನ್ ಗೌಂಟ್ಲೆಟ್. ಇಟ್ಸ್ ಇಂಪಾರ್ಟೆಂಟ್. ದ ಫಿಚ್ ಥಿಂಗ್ ದ ಕಿಂಗ್ ವಾಸ್ ವೇರಿಂಗ್, ದೆನ್ ಆನ್ಸರ್ ಇಸ್ ಗೌಂಟ್ಲೆಟ್. ಗೌಂಟ್ಲೆಟ್ ಅಂದರೆ ಕೈಗೆ ಹಾಕೋತಕ್ಕಂಥ ಕವಚ, ಕೈ ಕವಚ ಅಂತ ಕರಿತೀವಿ. ಯಾಕಪ್ಪ ಅಂತಂದ್ರೆ ಯಾವುದಾದ್ರೂ ಒಂದು ಪಾಯ್ಸನಿಗೆ ಡಾಕ್ಟರ್ಸು ಆಪ್ರೇಷನ್ ಮಾಡಬೇಕಾದ್ರೆ ಅವರು ಕೈ ಗ್ಲೌಸ್ ಹಾಕ್ತಾರಲ್ಲ, ಆ ರೀತಿ ರಾಜರು ಹಾಕ್ತಕ್ಕಂಥ ಗೌಂಟ್ಲೆಟ್ ಇದು. ಟು ಪ್ರೊಟೆಕ್ಟ್ ಹಿಮ್ ಫ್ರಮ್ ಎನಿ ಪಾಯ್ಸನ್. ಯಾಕೆ ಹಾಕೊಂಡಿದ್ದಪ್ಪ ಅಂದ್ರೆ ಯಾವುದೇ ಒಂದು ವಿಷ ಅವನ ಕೈಗೆ ಹತ್ತಿ ಅವನ ಬಾಯಿಗೆ ಹೋಗಿ ಅವನ ಒಂದು ಹೆಲ್ತಿಗೆ ಇಶ್ಯೂ ಆಗಬಾರ್ದು, ಅದರಿಂದ ಆ ಗೌಂಟ್ಲೆಟನ್ನು ವೇರ್ ಮಾಡಿದ್ದ. ಆ್ಯಸ್ ಹಿಸ್ ಫಾಲ್ಕನ್ ವಾಸ್ ವೆರಿ ಥರ್ಸ್ಟಿ. ಇವನಿಗೆ ಬಾಯಾರಿಕೆ ಆಗಿತ್ತು, ಕುದುರೆಗೂ ಬಾಯಾರಿಕೆ ಆಗಿತ್ತು, ಮತ್ತು ಇವನು ಪೆಟ್ಟು, ಬಿಲೌಡ್ ಪೆಟ್ಟು, ಪ್ರೀತಿಯ ಪಕ್ಷಿ, ಅದಕ್ಕೂ ಕೂಡ ಬಹಳಷ್ಟು ಬಾಯಾರಿಕೆ ಆಗಿತ್ತು. ದ ಕಿಂಗ್ ಟುಕ್ ಔಟ್ ದ ಕಪ್ ಫ್ರಾಮ್ ಹರ್ ನೆಕ್ ಆ್ಯಂಡ್ ಫಿಲ್ಡ್ ಇಟ್ ವಿತ್ ದ ಡ್ರಿಪ್ಪಿಂಗ್ ಲಿಕ್ವಿಡ್. ಅದರ ಕುತ್ತಿಗೆಯಿಂದ ಏನು ಮಾಡ್ತಾನೆ, ಆ ಒಂದು ಕಪ್ಪನ್ನು ತೆಗೆದು ಆ ಬೀಳ್ತಕ್ಕಂಥ ನೀರನ್ನು ಏನು ಮಾಡ್ತಾನೆ, ಆ ಒಂದು ಗೋಲ್ಡನ್ ಕಪ್ಪಲ್ಲಿ ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. He then placed the cup in front of the falcon. That cup he placed in front of the falcon. ಅದನ್ನ ತುಂಬಿ ಹೇಳಿರ್ತಾನಪ್ಪ ಅಂದ್ರೆ ಪಾಲ್ಕನ್, ನನ್ನ ಪ್ರೀತಿಯ ಪಕ್ಷಿ ಮೊದಲು ಕುಡಿಲಿ ಅಂತ ಹೇಳ್ಕಿರ ಏನು ಮಾಡ್ತಾನೆ, ತಾನು ಕುಡಿಯೋದು ಬಿಟ್ಟು ಕುದುರೆ ಕುಡಿಸೋದು ಬಿಟ್ಟು ಆ ಒಂದು ಪಾಲ್ಕನ್ಗೆ ಏನು ಮಾಡ್ತಾನೆ, ಆ ನೀರನ್ನು ಡ್ರಿಪ್ಪಿಂಗ್ ಲಿಕ್ವಿಡನ್ನು ಕೊಡ್ತಾನೆ. ಬಟ್ ಸರ್ಪ್ರೈಸಿಂಗ್ಲಿ ಎನಫ್ ದ ಪಾಲ್ಕನ್ ಓವರ್ ಟರ್ನ್ ದ ಕಪ್ ಇನ್ಸ್ಟೆಡ್ ಆಫ್ ಡ್ರಿಂಕಿಂಗ್ ಇಟ್. ಅದು ಅದನ್ನು ಕುಡಿಯೋದು ಬಿಟ್ಟು ಚೆಲ್ ಬಿಡುತ್ತೆ, ಉಳಿಸ್ಬಿಡುತ್ತೆ, ಕೆಡವಿ ಬಿಡುತ್ತೆ. ದೆನ್ ಬೈ ದಿಸ್, ಇದನ್ನು ನೋಡಿ ರಾಜನಿಗೆ ಏನಾಗ್ತದೆ, ದೆನ್ ವಿ ವಿಲ್ ಸಿ ದಟ್ ನೆಕ್ಸ್ಟ್ ಇನ್ ದ 6th paragraph. ವಾಟ್ ಈಸ್ ದೇರ್ ಇನ್ ದ 6th paragraph?
ಇಲ್ಲಿದೆ ನೋಡ್ರಿ ಒಂದು ಸ್ವಲ್ಪ. ದ ಕಿಂಗ್ ಈಸ್ ಕಲೆಕ್ಟಿಂಗ್ ದ ಡ್ರಿಫಿಂಗ್ ಲಿಕ್ವಿಡ್ ಪಾಯ್ಸನ್ ಫಾಲಿಂಗ್ ಫ್ರಾಮ್ ದ ಟ್ರೀ ಇನ್ ಅ ಕಪ್. ಪಾಯ್ಸನ್ ಅದು ಎದರ ಪಾಯ್ಸನ್ ಇರ್ತದ, ಏನಿರ್ತದೆ ಅನ್ನೋದನ್ನು ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ದ ಕಿಂಗ್ picked up the cup, filled it again and placed it in front of the falcon. ಮೊದಲು ಬಾರಿ ಚಲ್ತು, ಮತ್ತೇನು ಮಾಡ್ದ ರಾಜ, ಮತ್ತೊಮ್ಮೆ ತುಂಬಿದ ಆ ಕಪ್ಪನ್ನು ತುಂಬಿ ಮತ್ತೆ ಪಾಲ್ಕನ್ ಮುಂದೆ ಇಟ್ಟ. ಬಟ್ ದ ಪಾಲ್ಕನ್ ಅಪ್ಸೆಟ್ ಇಟ್ ಅಗೇನ್ ವಿತ್ ಹರ್ ಟಲೂನ್ಸ್. ತನ್ನ ಕಾಲಿನ ಊರದಿಂದ ಮತ್ತೆ ಚೆಲ್ಲಿ ಬಿಡುತ್ತದೆ. ದ ಕಿಂಗ್ ವಾಸ್ ಅನಾಯ್ಡ್ ಅಟ್ ದ ಫಾಲ್ಕನ್ ಸ್ಟ್ರೇಂಜ್ ಬಿಹೇವಿಯರ್. ಇದು ಹಿಂಗ್ಯಾಕೆ ಹುಚ್ಚರಂಗೆ ಮಾಡಾಕತ್ತದ, ಬ್ಯಾಡ್ ಬಿಹೇವಿಯರ್ ಯಾಕೆ ಮಾಡಾಕತ್ತದ, ಒಂದು ಸಿಟ್ಟು ಬಂದ್ಬಿಡ್ತದೆ. ಅನಾಯ್ಡ್ ಮೀನ್ಸ್ ಸಿಟ್ಟು, ಆಂಗ್ರಿ. ನೆಕ್ಸ್ಟ್ ಟೈಮ್ ಈ ಫಿಲ್ಡ್ ದ ಕಪ್ ವಿತ್ ದ ಡ್ರಿಫಿಂಗ್ ಲಿಕ್ವಿಡ್ ಆ್ಯಂಡ್ ಪ್ಲೇಸ್ ಇನ್ ಫ್ರಂಟ್ ಆಫ್ ಹಿಸ್ ಹಾರ್ಸ್. ಇದು ಯಾಕೋ ಕುಡಿಯಂಗೆ ಅನ್ಸಲ್ಲ, ಏನು ಮಾಡ್ತಾನೆ ಅದನ್ನು ಮತ್ತೊಮ್ಮೆ ತುಂಬಿ ಎಲ್ಲಿಡ್ತಾನಪ್ಪ ಅಂದ್ರೆ ಕುದುರೆ ಮುಂದೆ ಇಡ್ತಾನೆ. ಹವೆವರ್ ಅನಾಯಿಂಗ್ಲಿ ಇಫ್ ದ ಫಾಲ್ಕನ್ ಹ್ಯಾಸ್ಲಿ ಅಪ್ಸೆಟ್ ಇಟ್ ಅಗೇನ್. ಆ ಕುದುರೆ ಮುಂದೆ ಇಟ್ಟರು ಕೂಡ ಅದನ್ನ ಚೆಲ್ಲಿ ಬಿಡುತ್ತದ. ದ ಕಿಂಗ್ ಬಿಕೇಮ್ ಫ್ಯೂರಿಯಸ್. ಅತಿಯಾದ ಕೋಪ ಬಂದ್ಬಿಡ್ತು, ಸಿಟ್ಟು ಕೋಪ ನೆತ್ತಿಗೆ ಇರ್ತು. ಹಿ ಶೌಟೆಡ್ ಆಟ್ ದ ಫಾಲ್ಕನ್ ಇನ್ ಆ್ಯಂಗರ್. ಸಿಟ್ಟಿಗೇರಿ ಅದಕ್ಕೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಚೀರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯು ಬ್ಲಡಿ ಫುಲ್ ಅಂಥೇಳಿ. ಯು ಅನ್ಲಕ್ಕಿ ಆ್ಯಂಡ್ ಫೂಲಿಶ್ ಥಿಂಗ್. ನೀನೇನಪ್ಪ ಅಂದ್ರೆ ಅನ್ಲಕ್ಕಿ ಇದೆಯಾ, ಇವರ ಫೂಲಿಶ್, ನೀ ನನಗೆ ಬೇಡ, ನೀನು ಕುಡಿಯಂಗಿಲ್ಲ, ಕುದುರೆಗೂ ಬಿಡಂಗಿಲ್ಲ, ನಾನು ಕುಡಿಯೋದು ಬಿಟ್ಟು ನಿನಗೆ ಕುಡಿಯತ್ತೀನಿ, ನೀನು ನನಗೆ ಫೂಲಿಶ್ ಇದೆಯಾ, ಯು ಆರ್ ನಾಟ್ ಗುಡ್ ಟು ಮೀ ಅಂತ ಬೈತಾನೆ. ಯು ಆರ್ ನಾಟ್ ವಿಲ್ಲಿಂಗ್ ಟು ಸ್ಲೇಕ್ ಯುವರ್ ಥರ್ಸ್ಟ್, ನಾಟ್ ಆರ್ ಅಲೋಯಿಂಗ್ ಟು ದ ಹಾರ್ಸ್ ಟು ಡ್ರಿಂಕ್. ನಿನ್ನ ಸ್ಲೇಕ್ ಮೀನ್ಸ್ ಸ್ಯಾಟಿಸ್ಫೈಡ್, ಬಾಯಾರಿಕೆ, ನಿನ್ನ ಬಾಯಾರಿಕೆಯನ್ನು ನೀನು ಈಡೇರಿಸ್ಕೊಳ್ಳೋದಿಲ್ಲ, ಆಮೇಲೆ ಆ ಕುದುರೆಯ ಬಾಯಾರಿಕೆಯನ್ನು, ನೀರಡಿಕೆಯನ್ನು ನೀನು ತೀರ್ಸೋಕೆ ಬಿಡ್ತಾ ಇಲ್ಲ. ಯು ಇಡಿಯಟ್ ಅಂತೇಳಿ ಅದಕ್ಕೆ ಬೈತಾನೆ. ದೆನ್ ದಿಸ್ ಈಸ್ ಅಬೌಟ್ ಇನ್ ದ 6th paragraph. ಆಫ್ಟರ್ ದಿಸ್ ಇನ್ ದ 7th ವಾಟ್ ಹ್ಯಾಪನ್, we will see here in the 7th paragraph. In his fury means ಅವನ ಒಂದು ಅತಿಯಾದ ಕೋಪದಿಂದ the king took out his sword and chopped off the wings of the falcon. ಅದೇ ಸಿಟ್ಟಲ್ಲಿ ತನ್ನ ಒಂದು ಕತ್ತಿಯನ್ನು ತೆಗೆದು ಆ ಒಂದು ಪಾಲ್ಕನ್ ಪಕ್ಷಿಯ ರೆಕ್ಕೆಗಳನ್ನು ಕತ್ತರಿಸಿಬಿಡ್ತಾನೆ. ದ ಫಾಲ್ಕನ್ ಕ್ರೈಡ್ ಇನ್ ಅ ಪೇನ್. ಆ ಒಂದು ವಿಂಗ್ಸನ್ನು, ರೆಕ್ಕೆಯನ್ನು ಕತ್ತರಿಸಿದ್ದಕ್ಕೆ ಬಹಳಷ್ಟು ದುಃಖದಿಂದ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವುದು, ಪಾಲ್ಕನ್. ಶಿ ದೆನ್ ಇಂಡಿಕೇಟೆಡ್ ದ ಕಿಂಗ್ ಟು ಲುಕ್ ಅಪ್ ಬೈ ರೈಸಿಂಗ್ ಹರ್ ಹೆಡ್. ಆವಾಗ ಇಂಡಿಕೇಟೆಡ್ ಮೀನ್ಸ್ ತೋರಿಸು, ಪಾಯಿಂಟ್ ಮಾಡುತ್ತೆ, ಒಂದು ಸ್ವಲ್ಪ ತಲೆಯನ್ನು ಎತ್ತ ಮೇಲೆ ನೋಡು ಅಂತ ಹೇಳ್ತದೆ. ಯಾರಿಗೆಪ್ಪ ಅಂದ್ರೆ ರಾಜನಿಗೆ. ದ ಕಿಂಗ್ಸ್ ಐಸ್ ಫಾಲೋಡ್ ದ ಫಾಲ್ಕನ್. ಆ ಪಾಲ್ಕನ್ ಯಾವ ಕಡೆ ನೋಡ್ತಾ ಇರ್ತಲ್ಲ ಆ ಕಡೆನೇ ಏನು ಮಾಡ್ಲಿಕ್ಕತ್ತಪ್ಪ ಅಂದ್ರೆ ರಾಜನ ಕಣ್ಣುಗಳು ನೋಡಿದ್ವು. ಹಿ ಸಾ ಅ ಪಾಯ್ಸನಸ್ ವೈಫರ್ ಲೈಯಿಂಗ್ ಅಪ್ ದ ಟ್ರೀ. ವೈಫರ್ ಮೀನ್ಸ್ ಸ್ನೇಕ್, ಹಾವು. ಅಂತ ಹಾವು, ವಿಷಕಾರಿ ಹಾವು ಅಲ್ಲಿ ಏನು ಮಾಡ್ಯದ, ಮಲಗಿಬಿಟ್ಟದ. ಆ ಮಲಗಿದ ಟೈಮಲ್ಲಿ ಅದರ ಬಾಯಿಯಿಂದ ಏನು ಬರ್ತಾ ಇದೆ, ವಿಷ ಕೆಳಗೆ ಬೀಳ್ತಾ ಇದೆ. ದ ಲಿಕ್ವಿಡ್ ವಿಚ್ ಹಿ ಮಿಸ್ಟುಕ್ ಆಸ್ ವಾಟರ್. ಆ ಲಿಕ್ವಿಡ್ ಏನಂತ ತಿಳ್ಕೊಂಡಿದ್ದೀವ, ನೀರಂತ ತಿಳ್ಕೊಂಡಿದ್ದ. ವಾಸ್ ಡ್ರಾಪ್ಸ್ ಆಫ್ ದ ಸ್ನೇಕ್ಸ್ ಪಾಯ್ಸನ್. ಇಟ್ ಈಸ್ ನಾಟ್ ಎ ವಾಟರ್, ಇಟ್ ಇಸ್ ದ ಪಾಯ್ಸನ್ ಆಫ್ ಸ್ನೇಕ್. ದ ಕಿಂಗ್ ವಾಸ್ ವೆರಿ ರಿಮಾರ್ಸ್ಫುಲ್. ರಿಮಾರ್ಸ್ ಮೀನ್ಸ್ ಪಶ್ಚಾತ್ತಾಪ ಪಟ್ಟ, ಬಹಳಷ್ಟು ಪಶ್ಚಾತ್ತಾಪ ಆಯ್ತು ಅವನಿಗೆ. ಫಾರ್ ಕಟಿಂಗ್ ಆಫ್ ದ ವಿಂಗ್ಸ್ ಆಫ್ ಹಿಸ್ ಲಾಯಲ್ ಆ್ಯಂಡ್ ಬಿಲವ್ಡ್ ಫಾಲ್ಕನ್. ಯಾಕೆ ಪಶ್ಚಾತ್ತಾಪ ಆಯಿತು, ಒಂದು ತನ್ನ ಅತ್ಯಂತ ಪ್ರೀತಿಯ, ಲಾಯಲ್ ಮೀನ್ಸ್ ನಿಷ್ಠೆಯ ಒಂದು ಫಾಲ್ಕನನ್ನು ನಾನೇ ನನ್ನ ಕೈಯಾರ ಏನು ಮಾಡಿದೆ, ಕತ್ತರಿಸಿ ಹಾಕಿದಲ್ಲ ಅಂತೇಳಿ ಬಹಳಷ್ಟು ಪಶ್ಚಾತ್ತಾಪವನ್ನು ಪಡ್ತಾನೆ. ಹಿ ರೋಡ್ ಇನ್ ಹಿಸ್ ಹಾರ್ಸ್ ಆ್ಯಂಡ್ ರಿಟರ್ನ್ ಟು ಹಿಸ್ ಕ್ಯಾಂಪ್ ಅಲಾಂಗ್ ವಿತ್ ದ ಡೆಡ್ ಗ್ಯಾಸಲ್. ಅಲ್ಲಿಂದ ಏನು ಮಾಡ್ತಾನೆ, ಮತ್ತೆ ಕುದುರೆಯನ್ನು ಹತ್ತಿ ತನ್ನ ಒಂದು ಕ್ಯಾಂಪ್ ಎಲ್ಲಿತ್ತಲ್ಲ ಆ ಒಂದು ಸತ್ತ ಗ್ಯಾಸಲನ್ನು ತಗೊಂಡು ಹೋಗ್ತಾನೆ. ದ ಫಾಲ್ಕನ್ ವಾಸ್ ಸ್ಟಿಲ್ ಸಿಟ್ಟಿಂಗ್ ಆನ್ ಹಿಸ್ ಫೀಸ್ಟ್. ಅವನ ಭುಜದ ಮೇಲೇ, ಅವನ ಶೋಲ್ಡರ್ ಮೇಲೇ ಇನ್ನೂ ಕೂಡ ಕೂತಿತ್ತು. ಆ್ಯಸ್ ಸೂನ್ ಆ್ಯಸ್ ದ ಕಿಂಗ್ ರೀಚ್ ದ ಕ್ಯಾಂಪ್ ಆ್ಯಂಡ್ ಸ್ಯಾಟ್ ಕಂಫರ್ಟೇಬಲಿ. ಕ್ಯಾಂಪ್ಗೆ ಹೋಗಿ ಆರಾಮಾಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾನೆ. ದ ಫಾಲ್ಕನ್ ವಿಚ್ ವಾಸ್ ಬಿಯರಿಂಗ್ ದ ಪೇನ್ ಟಿಲ್ ದೆನ್ ಸಡನ್ಲಿ ಗಾಸ್ಪ್ಡ್ ಆ್ಯಂಡ್ ಸಕಮ್ ಟು ಡೆತ್. ಆ ಕತ್ತರಿಸಿದ ನೋವನ್ನು ತಾಳಲಾರದೆ ಆ ಒಂದು ಸಕಮ್ಡ್ ಮೀನ್ಸ್ ಟು ಡೈ,
ಸಕಮ್ ಮೀನ್ಸ್ ಡೈ, ಸಾವಿಗೆ ತುತ್ತಾಯಿತು. ಒಂದು ಅತ್ಯಂತ ನಿಷ್ಠೆಯ ಪಕ್ಷಿ ಏನು ಮಾಡ್ತಪ್ಪ ಅಂತಂದ್ರೆ ಕುದುರೆಯ ಜೀವವನ್ನು ಉಳಿಸಿ, ತನ್ನ ಜೀವವನ್ನು ಕೊಟ್ಟು ಕುದುರೆಯ ಜೀವ ಮತ್ತು ತನ್ನ ರಾಜನ ಜೀವವನ್ನು ಉಳಿಸ್ತು. ಓಕೆ, ದ ರಿಪೆಂಟೆಂಟ್ ಕಿಂಗ್ ಕ್ರೈಡ್ ಅಲೌಡ್ ಟು ಲೂಸ್ ಹಿಸ್ ಫೇತ್ಫುಲ್ ಕಂಪ್ಯಾನಿಯನ್ ಹೂ ಹ್ಯಾಡ್ ಸೇವ್ಡ್ ಹಿಸ್ ಲೈಫ್. ತನ್ನ ಪ್ರಾಣವನ್ನು ಉಳಿಸಿರ್ತಕ್ಕಂಥ ರಿಪೆಂಟೆಂಟ್ ಮೀನ್ಸ್ ಪಶ್ಚಾತ್ತಾಪ, ಬಹಳಷ್ಟು ಪಶ್ಚಾತ್ತಾಪ ಪಡ್ತಾನೆ. ಯಾರು? ರಾಜ. ಯಾಕೆ ಪಡ್ತಾನೆಪ್ಪ ಅಂದ್ರೆ ನನ್ನ ಜೀವ ಕಾಪಾಡಿದ ಪಕ್ಷಿಗೆ ನಾನು ಏನು ಮಾಡೋದಪ್ಪ ಅಂತಂದ್ರೆ ನನ್ನ ಕೈಯಾರ ನಾನೇ ಕೊಂದೆ ಅಂತ ಹೇಳ್ಕಿರೋದು ಬಹಳಷ್ಟು ಪಶ್ಚಾತ್ತಾಪ ಪಡ್ತಾನೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಅಂಡರ್ಸ್ಟುಡ್ ದಿಸ್ ಹೋಲ್ ಸ್ಟೋರಿ, ದೆನ್ I am going to request you subscribe and share who need this video class, and if you didn't subscribe, please subscribe your English Academy YouTube channel. ಈ ಒಂದು ಸ್ಟೋರಿದಿಂದ ನಾವು ಏನು ಕಲಿತೀವಿ, ವಾಟ್ ಈಸ್ ದ ಥೀಮ್, ವಾಟ್ ಈಸ್ ದ ಮೆಸೇಜ್ ದಿಸ್ ಸ್ಟೋರಿ ಈಸ್ ಗಿವಿಂಗ್ ಟು ದಟ್ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಕಳೆದುಕೊಳ್ಳೋಕ್ಕಿಂತ ಪ್ರತ್ಯಕ್ಷ ನೋಡಿದರೂ ಕೂಡ ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ಲ, ನೀವು ಕಳೆದುಕೊಳ್ಳೋಕ್ಕಿಂತ ಮುಂಚೆ ಆ್ಯಸ್ ಅ ಫ್ರೆಂಡ್, ಆ್ಯಸ್ ಎ ಎನಿ ಪರ್ಸನ್, ಬಿಲೋವ್ಡ್ ಪರ್ಸನ್ ಆಫ್ ಯುವರ್ ಲೈಫ್ ಒಂದು ಸ್ವಲ್ಪ ವಿಚಾರ ಮಾಡಿ ಅಂತ ಹೇಳ್ತಾ, ದೆನ್ ಐ ವಿಲ್ ಕಮ್ ಟು ದ್ಯಾಟ್ ನೆಕ್ಸ್ಟ್ ಕ್ಲಾಸ್ ವಿತ್ ದಟ್ ನೆಕ್ಸ್ಟ್ ವಿಡಿಯೋ. ದೆನ್ okay, thanks for watching this. Bye, see you soon.